ನಮಸ್ಕಾರ. ಇಂದಿನ ನಮ್ಮ ಈ ಆಳವಾದ ಕಥೆಯ ಪಯಣಕ್ಕೆ ಸ್ವಾಗತ. ಇವತ್ತು ನಾವೊಂದು ಒಂದು ದೊಡ್ಡ ಮಾಂತ್ರಿಕ ಸೇತುವೆಯ ಬಗ್ಗೆ ಕಲ್ಪನೆ ಮಾಡ್ಕೊಳ್ಳೋಣ. ಹೌದು, ಮಾಂತ್ರಿಕ ಸೇತುವೆ. ಖಂಡಿತ. ಇದು ಹಳೆಯ ಭಾರತವನ್ನ ಹೊಸ ಯುಗಕ್ಕೆ ಸೇರಿಸುವ ಸೇತುವೆ. 11 ಮತ್ತು 12ನೇ ಶತಮಾನದ ಈ ಸಮಯವನ್ನ ಇತಿಹಾಸದಲ್ಲಿ ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರೀತಾರೆ. ಅಂದ್ರೆ ಒಂಥರ ಬದಲಾವಣೆಯ ಸಮಯ ಅಲ್ವಾ? ಎಕ್ಸಾಕ್ಟ್ಲಿ. ಇದನ್ನ ನೋಡಿದ್ರೆ ನನಗೇನನ್ಸುತ್ತೆ ಅಂದ್ರೆ, ನಾವೇನೋ ಹಳೆಯ ಆಟಿಕೆಗಳ ಜೊತೆ ಆಡ್ತಾ ಇರ್ತೀವಿ, ದಿಢೀರಂತ ಒಂದಷ್ಟು ಹೊಸ ಆಟಿಕೆಗಳನ್ನು ಸೇರಿಸಿ ಆಡೋಕ್ ಶುರು ಮಾಡಿದ್ರೆ ಹೇಗಿರುತ್ತೆ, ಹಾಗನ್ಸುತ್ತೆ. ವಾವ್, ಒಳ್ಳೆ ಉದಾಹರಣೆ. ಈ ಟ್ರಾನ್ಸಿಷನ್ ಸಮಯದಲ್ಲಿ ಏನೆಲ್ಲ ಬದಲಾಯಿತು ಅಂದ್ರೆ ಚೇಂಜ್, ಮತ್ತೆ ಏನೆಲ್ಲ ಹಾಗೆ ಉಳಿಯಿತು ಅಂದ್ರೆ ಕಂಟಿನ್ಯೂಟಿ ಅನ್ನೋದನ್ನೇ ನಾವಿವತ್ತು ಅರ್ಥ ಮಾಡ್ಕೋಬೇಕು. ಸರಿ. ಈ ಕಥೆ ಶುರುವಾಗೋದು ನಾರ್ತ್ ವೆಸ್ಟ್ ಬೆಟ್ಟಗಳ ಮೂಲಕ ಭಾರತಕ್ಕೆ ಬಂದ ಇಬ್ಬರು ರಾಜರಿಂದ. ಹೌದು. ಅದರಲ್ಲಿ ಮೊದಲನೇವನು ಮಮೂದ್ ಆಫ್ ಗಜ್ನಿ. ಇವನಿಗೆ ಭಾರತದಲ್ಲಿ ಉಳಿಯುವ ಆಸೆ ಖಂಡಿತ ಇರಲಿಲ್ಲ. ಅಂದ್ರೆ ಬರೀ ಓಡಾಡೋಕ್ ಬಂದಿದ್ನಾ? ಇಲ್ಲ. ಅವನಿಗೆ ಕೇವಲ ಇಲ್ಲಿನ ಬಂಗಾರ ರತ್ನಗಳು ಬೇಕಿತ್ತು ಅಷ್ಟೇ. ಇದನ್ನೇ ನಾವು ರೇಟ್ಸ್ ಮತ್ತೆ ಪ್ಲಂಡರ್ ಅಂತ ಕರಿತೀವಿ. ಓಹೋ, ಬರೀ ಲೂಟಿ ಮಾಡೋದು. ನಿಜ. ಆದ್ರೆ ಒಂದು ಕುತೂಹಲದ ವಿಷಯ ಏನ್ ಗೊತ್ತಾ? ಇವನ ಜೊತೆ ಅಲ್ ಬೆರೂನಿ ಅನ್ನೋ ಒಬ್ಬ ಜಾಣ ವಿದ್ವಾಂಸ ಕೂಡ ಬಂದಿದ್ದ. ಆತ ನಮ್ಮ ಭಾರತದ ಬಗ್ಗೆ ಒಂದು ದೊಡ್ಡ ಪುಸ್ತಕನೇ ಬರ್ದ. ಹೌದಾ? ಅದು ಒಳ್ಳೆ ವಿಷಯ. ಆದ್ರೆ 100 ವರ್ಷಗಳ ನಂತರ ಬಂದವನು ಮೊಹಮ್ಮದ್ ಘೋರಿ. ಇವನ ಕಥೆನೇ ಬೇರೆ ಅಲ್ವಾ? ಖಂಡಿತ. ಘೋರಿಗೆ ಭಾರತದಲ್ಲೇ ಉಳ್ದು ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟುವ ಆಸೆ ಇತ್ತು. ಅಂದ್ರೆ ಈಗ ಗಜನಿ ಬಂದು ಕೇವಲ ಸ್ವೀಟ್ಸ್ ತಗೊಂಡು ವಾಪಸ್ ಹೋದ್ರೆ, ಘೋರಿ ತನ್ನ ಲಗೇಜ್ ಸಮೇತ ಬಂದು ನಮ್ಮ ಮನೆಯಲ್ಲೇ ಶಾಶ್ವತವಾಗಿ ಉಳ್ಕೊಂಡಾಗೆ ಅಲ್ವಾ? ಹೌದು, ಎಕ್ಸಾಕ್ಟ್ಲಿ ಹಾಗೇನೆ. ಆದ್ರೆ ಈ ರೀತಿ ಉಳಿದುಕೊಳ್ಳೋದು ಅಷ್ಟು ಸುಲಭ ಇರ್ಲಿಲ್ಲ. ನಿಜ. ಅಲ್ಲಿ ದೊಡ್ಡ ದೊಡ್ಡ ಯುದ್ಧಗಳೇ ಆದವು. ಇದನ್ನೇ ಪೊಲಿಟಿಕಲ್ ಅಪ್ಹೀವಲ್ ಅಂತ ಕರೀತಾರೆ. ಹೌದು. ನಮ್ಮ ಸ್ಥಳೀಯ ಧೀರ ರಾಜ ರಜಪೂತ ದೊರೆ ಪೃಥ್ವಿರಾಜ್ ಚೌಹಾಣ್ ಮತ್ತೆ ಘೋರಿ ನಡುವೆ ತರೈನ್ ಅನ್ನೋ ಜಾಗದಲ್ಲಿ ದೊಡ್ಡ ಯುದ್ಧಗಳು ನಡೆದ್ವು. ಎರಡನೇ ಯುದ್ಧದಲ್ಲಿ ಘೋರಿ ಗೆದ್ದ, ಹೌದಲ್ವಾ? ಹೌದು. ಆದ್ರೆ ಯಾಕೆ ಗೆದ್ದ ಅಂತ ಗೊತ್ತಾ? ಅವರ ಬಳಿ ವೇಗವಾಗಿ ಓಡುವ ಕುದುರೆಗಳು ಅಂದ್ರೆ ಕ್ಯಾವಲ್ರಿ ಮತ್ತೆ ದೂರದಿಂದಲೇ ಬಾಣ ಬಿಡುವ ಆರ್ಚರ್ಸ್ ಇದ್ರು. ನಮ್ಮ ಸೇನೆಯಲ್ಲಿ ಏನಿತ್ತು? ನಮ್ಮ ಸೇನೆಯಲ್ಲಿ ಬೃಹತ್ತಾದ ಆದ್ರೆ ನಿಧಾನವಾಗಿ ನಡೆಯುವ ಆನೆಗಳಿದ್ವು. ಆನೆಗಳು ಕುದುರೆಗಳಷ್ಟು ವೇಗವಾಗಿ ಓಡಕ್ಕಾಗಲ್ಲಲ್ವಾ? ಪಾಪ ಆನೆಗಳು. ಆದ್ರೆ ಈ ಪೊಲಿಟಿಕಲ್ ಅಪ್ಹೀವಲ್ ಸಮಯದಲ್ಲಿ ಬಹಳಷ್ಟು ನಷ್ಟ ಕೂಡ ಆಯ್ತು. ನಿಜ. ನಳಂದಾದಂಥ ದೊಡ್ಡ ದೊಡ್ಡ ಯೂನಿವರ್ಸಿಟೀಸ್ ನಾಶವಾದವು. ಮತ್ತೆ ಅಲ್ಲಿಂದಲೇ ಡೆಲ್ಲಿ ಸಲ್ತನೇತ್ ಅನ್ನೋ ಹೊಸ ಆಡಳಿತ ಶುರುವಾಯಿತು. ಇಷ್ಟೆಲ್ಲ ಯುದ್ಧ ಗಲಾಟೆ ಆದ್ರೂ ಜನರ ಸಾಮಾನ್ಯ ಜೀವನ ನಿಂತೋಗ್ಲಿಲ್ಲ ಅನ್ನೋದು ಆಶ್ಚರ್ಯ. ಹೌದು. ಈ ಶಕ್ತಿನೇ ರೆಸಿಲಿಯನ್ಸ್. ಅಂದ್ರೆ ಎಂದಿಗೂ ಸೋಲದ ಧೈರ್ಯ. ಕರೆಕ್ಟ್. ಮಾರುಕಟ್ಟೆಯಲ್ಲಿ ವ್ಯಾಪಾರ ಅಂದ್ರೆ ಟ್ರೇಡ್ ಕಂಟಿನ್ಯೂಯಿಟಿ ಹಾಗೇ ಮುಂದುವರಿಯಿತು. ಹಬ್ಬಗಳನ್ನ ಆಚರಿಸ್ತಿದ್ರು. ಸಂಸ್ಕೃತಿ ಹಾಗೆ ಉಳಿದುಕೊಳ್ತು. ಇದನ್ನ ಕೇಳಿದ್ರೆ ಹೇಗನ್ಸುತ್ತೆ ಅಂದ್ರೆ, ಹೊರಗಡೆ ಎಷ್ಟೇ ಜೋರಾಗಿ ಮಳೆ ಗುಡುಗು ಬರ್ತಾ ಇದ್ರು, ನಾವು ಮನೆಯೊಳಗೆ ಆರಾಮಾಗಿ ಆಟ ಆಡ್ತಾ ಬಿಸಿ ಬಿಸಿ ಪಕೋಡ ತಿನ್ನೋ ಹಾಗೆ ಅಲ್ವಾ? ಖಂಡಿತ. ಭಾರತವು ಒಂದು ರೀತಿಯಲ್ಲಿ ಒಂದು ದೊಡ್ಡ ಸ್ಪಾಂಜ್ ಇದ್ದಾಗೆ. ಸ್ಪಾಂಜ್ ಹೇಗೆ ಅಂದ್ರೆ ಹೊಸ ಸಂಸ್ಕೃತಿ, ಕಲೆ, ಊಟ ಎಲ್ಲವನ್ನೂ ಹೀರಿಕೊಂಡು ತನ್ನ ಮೂಲ ರೂಪವನ್ನು ಮಾತ್ರ ಹಾಗೆ ಭದ್ರವಾಗಿ ಉಳಿಸಿಕೊಂಡಿದೆ. ವಾವ್, ಎಂಥ ಅದ್ಭುತವಾದ ಕಥೆ. ಸೊ ಮುಂದಿನ ಬಾರಿ ಯಾವುದಾದ್ರೂ ಸುಂದರವಾದ ಗುಮ್ಮಟ ಅಂದ್ರೆ ಡೋಮ್ ಇರೋ ಕಟ್ಟಡ ನೋಡಿದಾಗ ನಾವೆಲ್ಲರೂ ಒಂದು ವಿಷಯ ಯೋಚನೆ ಮಾಡಬೇಕು. ಅಥವಾ ಯಾವುದಾದ್ರೂ ಹೊಸ ರುಚಿಯಾದ ತಿಂಡಿ ತಿಂದಾಗ ಕೂಡ. ಖಂಡಿತ. ಅದು ನೂರಾರು ವರ್ಷಗಳ ಹಿಂದೆ ಕುದುರೆ ಮೇಲೆ ಕುಳಿತು ಅಷ್ಟು ದೂರದ ದೇಶದಿಂದ ಇಲ್ಲಿಗೆ ಬಂತ ಅಂತ ಯೋಚನೆ ಮಾಡಿದ್ರೆ ಬಹಳ ಖುಷಿಯಾಗುತ್ತೆ. ಈ ಆಸಕ್ತಿದಾಯಕ ಕಥೆಯ ಪಯಣವನ್ನ ಇಲ್ಲಿಗೆ ಮುಗಿಸೋಣ.